ಗೌಡ್ರೆ ಇದು ನಮ್ಮ ತಂಗಿರಿ, ನಮ್ಮ ತಂಗಿ ಭಾಗ್ಯ ಅಂತ ಹೇಳ್ರಿ. ಈಕಿನ ಒಂದು ವ್ಯಾಪಾರ ಮಾಡ್ಬೇಕಂತ ಅದಾಳ. ಅಂದ್ರೆ ದುಡ್ಡು ಇಲ್ರಿ ಕೈಯಾಗ, ಅದ್ರ ಸಂಬಂಧ ಹೊಲದ ಪತ್ರ ತಂದೇವಿ. ಒತ್ತಿ ಇಟ್ಟು ಸ್ವಲ್ಪ ರೊಕ್ಕ ಕೊಟ್ಟು ಒತ್ತಿ ಇಟ್ಕೊಂಡು ರೊಕ್ಕ ಕೊಟ್ರಿ ಅಂದ್ರೆ ಒಂದು ದಂಧೆ ಮಾಡ್ಕೊಂಡು ಆಮೇಲೆ ಬಿಡಿಸ್ಕೊಂತೀವಿ. ಅದಕ್ಕೇನಿಲ್ಲ, ಇಟ್ಕೊಂಡು ರೊಕ್ಕ ಕೊಡೋದೇನಿರಲ್ಲ, ಕೊಡೋಣಂತೆ. ಬಡ್ಡಿ ಎಷ್ಟಂತ ಗೊತ್ತಾ? ಗೊತ್ತೈತ್ರಿ, ಗೊತ್ತೈತ್ರಿ. 5% ಬಡ್ಡಿ. ಬಡ್ಡಿ ಮಾತ್ರ ತಪ್ಸಂಗಿಲ್ಲ. ನೀವು ಒಮ್ಮೆ ರೊಕ್ಕ ಕೊಡ್ತೀವಿ, ತಿಂಗಳ ಕೊಡ್ತೀವಿ, ನಂಗೆ ಅದು ಗೊತ್ತಿಲ್ಲ. ಬಡ್ಡಿ ಮಾತ್ರ ತಪ್ಸಂಗಲ್ಲ. ಆಗಿಲ್ರಿ, ಕೊಡ್ತಾರೆ. ಹೌದಲ್ವಾ? ಏನ ಅಣ್ಣ ನೋಡು ನಿನಗೆ ಬಿಟ್ಟಿದ್ದು. ಹೊಲದ ಪತ್ರ ಇಟ್ಕೊಂಡ ಇದು ಏನದು ರೊಕ್ಕ ಕೊಟ್ಟಿದ್ರೆ ಅದು ಚಲೋ ಆಕಿತ್ರಿ. ಎಷ್ಟು ಬೇಕಾಗಿತ್ತು? ಒಂದು 5 ಲಕ್ಷ ರೂಪಾಯಿ. 5 ಲಕ್ಷ ಅಂತಾನಲ್ಲಪ್ಪ ಇವ. 5 ಲಕ್ಷ ರೂಪಾಯಿ ತಗೊಂಡು ಏನು ಮಾಡಲಿ ನಾನು? ಹಾಂ, 5 ಲಕ್ಷ ರೂಪಾಯಿ? ಇಲ್ಲ, 5 ಲಕ್ಷ ರೂಪಾಯಿ ಭಾಳ ಆತಿದ್ದು ಅಣ್ಣ. 5 ಲಕ್ಷ ರೂಪಾಯಿ ಅದಕ್ಕೆ? 5 ಲಕ್ಷ ರೂಪಾಯಿ ಭಾಳ ಆತು. ಅಯ್ಯೋ, ನಾನು ನಿನಗೊಂದು ದೊಡ್ಡ ಪ್ರಮಾಣದಾಗ ಅಂಗಡಿ ಹಾಕಿ ಕೊಡ್ಬೇಕಂತ ಮಾಡೇನವಾ. ಏನ ನೀ ಸುಮ್ಮನೆ, ನಿಂಗೆ ಅದೆಲ್ಲ ಗೊತ್ತಾಗಲ್ಲ. ಬೇಕಾದಕ್ಕಷ್ಟು ರೊಕ್ಕ ಬ್ಯಾಡಣ್ಣ, 5 ಲಕ್ಷ ರೂಪಾಯಿ ಭಾಳ ಆಕತಿ. ಅಂದ್ರೆ ನೋಡುವ, ಇಲ್ಲಿ ಮರ್ಯಾದೆ ತೆಗಿಬೇಡ ನಂದು. ಏನ ಈ ಅಣ್ಣ ತಂಗಿಗೆ ಏನು ತಾಳ ತಂತಿ ಇಲ್ಲ ಅನ್ನಂಗೆ ಅನ್ಕೋಬೇಕನ ಅವ್ರೆ. ಸ್ವಲ್ಪ ಸುಮ್ಮನಿರು, ನಾನು ಮರ್ಯಾದೆ ಹೋಗ್ಕತಿಲ್ಲ ಹಿಂಗೆ ನೀ ಮಾತಾಡಿದೆ ಅಂದ್ರೆ. 5 ಲಕ್ಷ ರೂಪಾಯಿ ಏನು ಭಾಳಲ್ಲ, ಸುಮ್ಮನಿರು. 5 ಲಕ್ಷ ರೂಪಾಯಿ ಬೇಕಾಯ್ತು ರೀ. ಸರಿ, ಹೊಲದ ಕಾಗದ ಪತ್ರ ಕೊಡ್ರಿ. ನಾ ಒಂದಿಟ್ಟು ಒಳಗೆ ನನ್ನ ಮಗಗೆ ತೋರಿಸಿ ಬರ್ತೇನೆ ಎಲ್ಲ ಸರಿ ಐತೆ ಏನಾತ್ತೆ ಅಂತೇಳಿ. ಕೊಡುವ ಯಜಮಾನ್ರ, ತಗೋರಿ. ಸರಿ, ಇಲ್ಲೇ ನಿಂದರಿ, ಬಂದೆ. ಅಣ್ಣ, 5 ಲಕ್ಷ ರೂಪಾಯಿ ಇದಕ್ಕೆ? ನೀ ಏನಪ್ಪ, ನೀನು 5 ಲಕ್ಷ ರೂಪಾಯಿ ಇದಕ್ಕೆ ತಗೊಳಕತ್ತಿ ಅಲ್ವಾ? ನನ್ನ ಮೇಲೆ ನಂಬಿಕೆ ಇಲ್ಲ ನಿನಗೆ. 5 ಲಕ್ಷ ರೂಪಾಯಿ ಅದಕ್ಕಂತ ಕೇಳ್ತಿಯಲ್ಲ, ಸುಮ್ಮನಿರು ನೀನು. ನಿನಗೆ ಚಲೋದೊಂದು ನಾನು ಅಂಗಡಿ ಹಾಕಿ ಕೊಡಲಿಲ್ಲ ನೋಡ್ತಿರ್ಬೇಕಾರ. ಅಣ್ಣ, ಚಲೋದು 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 ಅಂತ ಆದ್ರೆ ಏನಂತ ಹೇಳವಲ್ಲೆ. ಮನೆಗೆ ಹೋಗಿ ವಿಚಾರ ಮಾಡಿ ಹೇಳ್ತೇನೆ. ಆದರೂ ಯಾವುದಕ್ಕೂ 5 ಲಕ್ಷ ರೂಪಾಯಿ ಇಸ್ಕೊಂಡ್ರೆ 5 ಲಕ್ಷ ರೂಪಾಯಿ ಖರ್ಚು ಆಗಲ್ಲ. ನಾ ಹೇಳೋದು ಕೇಳು. ಆಯ್ತಡಿ, 1-2 ಲಕ್ಷ ಇಸ್ಕೊಂಡ್ವಿ ಅನ್ಕೋ, ಆಮೇಲೆ ಈಗ ನೋಡ್ಬೇಕಾಯ್ತು. ಅವಾಗ ಮತ್ತೆ ಇನ್ನೊಂದು 2 ಲಕ್ಷ ಕೊಡ್ರಿ ಅಂತ ಕೇಳಿದ್ರು ಕೊಡ್ತಾರಂತ ಮಾಡಿ ಏನೋ. ತಗೊಳ್ಳೋ ಕೈಲಿ ದೊಡ್ಡ ರೊಕ್ಕ ತಗೊಂಡು ಬೇಕಾದ್ರೆ ನಮ್ಮ ಅಂಗಡಿ ಎಷ್ಟು ಖರ್ಚು ಮಾಡ್ಕೊಂಡು ಉಳಿದಿದ್ದನ್ನು ವಾಪಸ್ ಇವ್ರಿಗೆ ಕೊಡೋಣಂತ. ಅದಕ್ಕೇನೈತಿ? ಏನನಪ್ಪ ನೀ ಹೇಳಿರೋ ಒಟ್ಟ ಕೇಳವಲ್ಲೆ. ಹಂಗಲ್ವಾ? ಅವ್ರ ಮುಂದೆ ನನ್ನ ಮರ್ಯಾದೆ ತೆಗಿಬೇಡ. ಅಣ್ಣನ ಮೇಲೆ ನಂಬಿಕೆ ಇಲ್ಲ, ಈ ಹುಡುಗಿ ಅನ್ನಂಗೆ ಆಗಲ್ಲನ? ಹೇಳಂಗ ನನ್ನ ಮೇಲೆ ನಂಬಿಕೆ ಇಲ್ಲ ನಿಂಗೆ? ಹೇಳಿ, ನೀವು ಒಂದು ಮಾತು ಹೇಳ್ಬಿಡು, ನಿನ್ನ ಮೇಲೆ ನಂಬಿಕೆ ಇಲ್ಲ ಅಂತೇಳಿ ನಾ ಮಾತಾಡಕ್ಕೆ ಹೋಗೋದಿಲ್ಲ. ನಂಬಿಕೆ ಪ್ರಶ್ನೆ ಅಲ್ಲ, ಯಾಕೆ ಬೇಕು 5 ಲಕ್ಷ ರೂಪಾಯಿ ಅಂತ? ಏನಾಗಲ್ಲ, ಸುಮ್ಮನಿರುವ. ಕಾಗದ ಪತ್ರ ಎಲ್ಲ ನನ್ನ ಮಗನ ಕಡೆ ತೋರಿಸ್ಕೊಂಬಂದೇನಿ. ಏನು ಸಮಸ್ಯೆ ಇಲ್ಲ ಅಂತ ಹೇಳಾನ. ಸಹಿ ಮಾಡ್ಬರ್ರಿ, ಸಹಿ ಮಾಡಿ ರೊಕ್ಕ ತೊಗೊಂಡೋಗ್ಬರ್ರಿ. ಅಣ್ಣ ಬೇಡಣ್ಣ, ಬೇಡ, 5 ಲಕ್ಷ ರೂಪಾಯಿ ಬೇಡವೇ ಬೇಡ. ನೋಡುವ, ನಾನು ನಿನ್ನ ಹತ್ರ ಒಂದು ವಿಚಾರ ಮಾತಾಡ್ಬೇಕು. ಮನೆಗೆ ಹೋಗಿ ಮಾತಾಡ್ತೇನೆ, ನೀ ತಲೆ ಕೆಡಿಸ್ಕೋಬೇಡ ಅಷ್ಟೇ. ಏನು ನೀನು ಹಿಂಗೆ ನಂಬಿಕೆ ಇಲ್ದಂಗೆ ಮಾಡಿದ್ರೆ ನಂಗೆ ಭಾಳ ಒಂಥರ ಬೇಜಾರಾಕೈತೆ ನೋಡು. ನಾನು ತಂಗಿ ಅಂತ ಇಷ್ಟು ಬೆನ್ನಿಗೆ ನಿಂತು ನಂದು ಕೆಲಸನೂ ಬಿಟ್ಟು ನಾನು ನಿನಗೆ ಕೆಲಸ ಮಾಡ್ಕೊಡತ್ತೇನೆ. ಅರ್ಥ ಮಾಡ್ಕೊ. ಆತು, ಸಿಟ್ಟಾಬೇಡ ನಡಿ. ಅಲ್ಲ, ಇಷ್ಟ ಕೈಪಲ್ಯಕ್ಕ ಅವಾಗ ಭಾಳ ರೊಕ್ಕ ಹೋಗಿತ್ತಲ್ಲ, ಮತ್ತೆ 200-300 ರೂಪಾಯಿ ಕಡಿಮೆ ಆಯ್ತು. ಅಯ್ಯೋ, ಆಕಿ ನನ್ನ ಮಗಳದಾಳಲ್ಲ, ಕಾಯಿಪಲ್ಯಕ್ಕೆ ಒಂದಕ್ಕೆ 2 ರೇಟ್ ಹೇಳಿ ರೊಕ್ಕ ಇಟ್ಟು ಗೊತ್ತಿದ್ಲು. ನಮಗೂ ಗೊತ್ತಾಕಿತ್ತು. ಏನು ಮಾಡ್ತೀವಿ, ಬಿಸ್ಲಾಗ ಹೋಗಿ ತರಕ್ಕೆ ನನಗಾಗಲ್ಲ. ಹಂಗಾಗಿ ಆಕಿನ ಕಳ್ಸೋದು. ಆಕೆ ನೋಡಿದ್ರೆ ಒಂದಕ್ಕೆ 2 ರೇಟ್ ಹೇಳಿ ರೊಕ್ಕ ಇಟ್ಟು ಗೊತ್ತಿದ್ಲು. ಗೊತ್ತಾದರೂ ಸುಮ್ಮನೆ ಹಾಕಿದ್ದೆ, ಮತ್ತೆ ಏನು ಮಾಡಬೇಕು ಅಂತೇಳಿ. ನೋಡಿ ಏನು ಮಾಡ್ತಿ? ಅಯ್ಯೋ ದೇವ್ರಿ. ಅಲ್ಲ, ಮಕ್ಕಳೇ ಹಿಂಗೆ ಮಾಡ್ತಾವು ಅಂದ್ರೆ ಮಂದಿಗೆ ಅನ್ನೋದೇನು ಉಪಯೋಗ ಆಗೋದಿಲ್ಲ. ಅವಾ ಬಂದೇನಪ್ಪ. ನಾನು ನೋಡಲೇ ಇಲ್ಲ, ಮಾತಾಡ್ಕೊತ ಕೂತ್ಬಿಟ್ಟೇವಿ. ಅಲ್ಲ, ಇದು ಏನದು ಸಿಕ್ತಾ ಕೆಲಸ? ಕೆಲಸನ ಸಿಗ್ವಲ್ತವ. ಹುಡುಗಿ ಸಾಕಾಗೋತಗ. ನಂಗಂತೂ ಏನು ಮಾಡ್ಬೇಕಂತೇಳಿ ತಿಳಿವಲ್ತು. ಈಗ ಏನು ಮಾಡೋದವ? ಏನು ಮಾಡೋದು ಅಂದರೆ ಏನು ಮಾಡ್ಲಪ್ಪ ನಾನಾರ? ನೋಡಂತಡಿ, ದೇವರು ಎಲ್ಲಾರ ಒಂದು ದಾರಿ ತೋರಿಸ್ತಾನೆ. ಏನಾರ ಒಂದು ಮಾಡೋಣ, ಮತ್ತೆ ಏನು ಮಾಡ್ಬೇಕು? ಹೌದಿಲ್ಲ? ತೋರಿಸ್ತಾನೆ, ತಲೆ ಕೆಡಿಸ್ಕೋಬೇಡ. ನನಗೆ ಗೊತ್ತಿರೋ ಎಲ್ಲ ಕಡೆ ವಿಚಾರಿಸಿದೆವ. ನಾನು ಈಗ ಎಲ್ಲೂ ಕೆಲಸನ ಸಿಗ್ವಲ್ತು. ಎಕ್ಸ್ಪೀರಿಯನ್ಸ್ ಐತಿ ಅಂತ ಕೇಳಿದ್ರು ಹ್ಞೂ ಅಂತ ಅದನ್ನು ಹೇಳಾತು. ಆದರೂ ಸಿಗ್ವಲ್ತು. ಏನು ಮಾಡಲಿ ಬೇವ ಆತ ಹಿಂಗಾದ್ರೆ ಹೆಂಗಂತ. ನೋಡಪ್ಪ, ನಾ ಒಂದು ಮಾತು ಹೇಳ, ಅನ್ಕೊಂಡು ಕೆಲಸನೇ ಸಿಗಬೇಕು ಅಂತ ಕಾಯ್ತಿದ್ರೆ ತಡ ಆಕತಿ. ಈಗ ಯಾವುದಾದ್ರೂ ಏನು ಸಿಕ್ಕತ್ತಲ್ಲ ಅದನ್ನು ಮಾಡೋಣ ಅಂತೇಳಿ ಮಾಡ್ಕೊಂತನ ಬೇರೆ ಕಡೆ ಹುಡ್ಕೊಂತಿದ್ರೆ ಅದು ಸಿಕ್ಕಾಗ ಅದಕ್ಕೆ ಹೋಗ್ಬೋದನ. ಆಗಲ್ಲವ. ನಾನು ಏನು ಓದೇನು ಆ ಕೆಲ್ಸಕ್ಕೆ ಅದೇ ಓದಿಗೆ ನನಗೆ ಕೆಲಸ ಬೇಕು. ನನಗೆ ಬೇರೆ ಯಾವ್ದಾರು ಮಾಡೋದ್ರೆ ನನಗೆ ಆಗಲ್ಲ. ನಿಜ ಹೇಳ್ಬೇಕಂದ್ರೆ ನಂಗೆ ಬೆಂಗಳೂರು ಒಂಥರ ಭಾರಿ ಹೊಂದಾಣಿಕೆ ಆಗ್ಬಿಟ್ಟಿತ್ತವ. ಖರೆ ನಂಗೆ ಅಲ್ಲಿ ಇರಕ್ಕೆ ಇಷ್ಟ ಆಗ್ಬಿಟ್ಟಿತ್ತು ನೋಡವ. ಹೌದಾ? ಮತ್ತು ಅಪ್ಪ ಅವನ್ನ ನೋಡ್ಬೇಕು ಅಂತಿದ್ದಿ, ಬಿಟ್ಟಿರೋಕ್ಕಾಗಲ್ಲ ಅಂತಿದ್ದಿ. ನನಗೆ ಹಾಕಿದ್ದಿಲ್ಲತ್ತಿ. ನನಗೇನು ಬರ್ಬೇಕಂತ ಅನ್ಸಿತ್ತಿಲ್ಲ. ಇವರಿಗೆ ಕೆಲಸ ಏನಾರು ಹೊಂದಾಣಿಕೆ ಆಗಿತ್ತ ಏನೋ, ನನಗೇನಾಗಿದ್ದಿಲ್ಲ. ಕೆಲಸ ಮಾಡ್ಯವ ನೀನಲ್ಲ. ಆಯ್ತಪ್ಪ, ಈಗೇನು ಇಲ್ಲೂ ಹುಡುಕು. ಏನು ಅಲ್ಲ, ಯಾವುದೋ ಊರಾಗ ಕೆಲಸ ಮಾಡಕ್ಕೆ ಅನುಕೂಲ ಆಗೈತಿ, ಹುಟ್ಟಿದ ಊರಾಗ ಕೆಲಸ ಸಿಗಲ್ಲನ. ಸ್ವಲ್ಪ ತಡ ಆದ್ರೂ ಸಿಗ್ತತಿ, ಸಮಾಧಾನವಾಗಿ ಹುಡುಕ್ಬೇಕಷ್ಟೇ. ಏನು ಹುಡ್ಕದ ಏನಪ್ಪ, ಹುಡ್ಕಾಕತ್ತಿ ತತ್ರ ಒಂದು 15-20 ದಿನ ಆಯ್ತು. ಇನ್ನೂ ಕೆಲಸ ಪತ್ತೆ ಹತ್ವಲ್ದು. ನೋಡ್ಬೇಕು ಇನ್ನೂ ಇವ್ರನ್ನ ಕೇಳು ಅಂತ ಹೇಳ್ತಾ ಇದೀನಿ. ಆ ಸಾಹೇಬ್ ಊರಿಗೆ ಹೋಗ್ಯಾನ. ಬರ್ಲಿ ತಡಿ, ಮಾತಾಡ್ತೇನೆ, ಫೋನ್ ಹಚ್ತೇನೆ ತಡಿ, ಅವರೇ ಹಚ್ತೇನೆ ಅಂದಾರ. ಹೊಳ್ಳ ಬೆಳ್ಳ ಕೇಳಿದ್ರೆ ಅವ್ರಿಗೂ ಸಿಟ್ಟು ಬರ್ತೈತಿ. ತಡಿ ನೋಡೋಣ, ಬರ್ಲಿ ತಡಿ, ಅದು ಇದು ಹಂಗೆ ಹಿಂಗೆ ಬರೀ ಇದೇ ಕಾರಣ ಹೇಳ್ತಾರವ.
ಲಂಚ ಗಿಂಚ ಏನಾರ ಕೇಳಕತ್ತಾರನ್ಲ? ಏನೋ ಗೊತ್ತಿಲ್ಲವ, ಅಕಸ್ಮಾತ್ ಕೇಳಿದ್ರು ಕೊಡ್ಬೇಕಾಕತ್ತೇನೋ ಅಂತೀನಿ ನಾನು. ಅಯ್ಯೋ ಕೇಳಿದ್ರೆ ಕೊಟ್ಬಿಡಪ್ಪ ಮತ್ತೆ. ಹೌದಿಲ್ಲ, ಯಾಕೆ ಸುಮ್ಮನೆ ಇದು ಮಾಡ್ತಿ? ಕೇಳಿದ್ರೆ ಕೊಡು ಮತ್ತೆ. ಕೊಡೋದೇನ ಅದು ಎಲ್ಲಿಂದ ಕೊಡ್ಲವ? ದುಡ್ದಿದ್ ರೊಕ್ಕ ಏನ್ ಮಾಡಿದ್ಯಾ? ಆಯ್ತದಿಲ್ಲ, ಕೇಳಿ ನೋಡು. ಒಂದ್ 10,000 ರೂಪಾಯಿ ಹಿಂಗದು ಏನಾರ ಕೇಳಿದ್ರೆ ಕೊಡು ಮತ್ತೆ. ಸರಿ, ನಾಳೆ ಹೋಗ್ತೇನಲ್ಲ ಕೇಳ್ತೀನಿ ಸಂಕ್ಷಿಪ್ತವಾಗಿ. ಏನಾರ ಕೊಡೋದಿದ್ರೆ ಹೇಳ್ರಿ ಸರ್, ಅದಕ್ಕೇನಿಲ್ಲ ಕೊಡ್ತೀನಿ, ನನಗೆ ಕೆಲಸ ಬೇಕು ಅಂತ ಹೇಳ್ತೀನಿ. ಅಷ್ಟು ಮಾಡು. ಏನು ಮಾಡೋದಪ್ಪ, ಜಗತ್ತ ನಿಂತ್ಬಿಟ್ಟತ್ ಲಂಚಕ್ಕೆ. ನೀವೊಬ್ಬ ನ್ಯಾಯವಾಗಿ ಕೆಲಸ ಹುಡುಕ್ತೇನಂದ್ರೆ ಸಿಗ್ತತನ? ಏನು ಮಾಡೋಕ್ಕಾಗಲ್ಲ, ಕೊಡಲೇಬೇಕಾಕತಿ. ಕೊಟ್ಟೆ ಕೇಳು. ಆಯ್ತವ, ಹೋಗು ಊಟ ಮಾಡು. ಉಣ್ಣಾಕ ಬೇಜಾರಾಗಕತ್ತೈತಿ. ಒಂಥರ ಕೆಲ್ಸ ಇಲ್ಲ, ಕೈಯಾಗಿ ಏನಿಲ್ಲ, ಒಂಥರ ಕುಂತು ಕೆಟ್ಟು ಒಂಥರ ಬ್ಯಾಸರಾದಂಗೆ ಆಗಾಕತ್ತೈತಿ. ಹಂಗಂದ್ರೆ ಹೆಂಗಪ್ಪ? ಊಟ ಬಿಟ್ರೆ ಏನಾರ ಬಗೆಹರಿತೈತನ? ಏನು ಹಂಗೆ ಇದು ಮಾಡ್ಕೋಬೇಡ. ಹೋಗು ಊಟ ಮಾಡೋಗು. ಊಟ ಬಿಟ್ರೆ ಯಾವುದು ಬಗೆಹರಿಯಲ್ಲ, ಮತ್ತೋಟ ಜಾಸ್ತಿನೇ ಆಕ್ಕತಿ. ಊಟಕ್ಕೂ ಇದಕ್ಕೆ ಏನು ಸಂಬಂಧ? ಉಣ್ಣು ಹೋಗು. ಸರಿ ಆತು, ಬರ್ರಿ ತಾಟಸ್ತೇನೆ. ಏನು ನಡಿ. ಅವ ನಾನು ಮೊದ್ಲು ಕೆಲಸ ಮಾಡ್ತಿದ್ನಲ್ಲ, ಅಲ್ಲೇ ಹೋಗಿ ವಿಚಾರಿಸ್ಲ್ಯಾ? ಬೇಡಪ್ಪ ಸವಾಸ. ಏನು ಆಕಿ ಕೆಲಸ ಬಿಟ್ಟಾಳ, ಏನು ಅಲ್ಲೇ ಬರ್ತಾ ಅದಾಳ? ನನಗೆ ಗೊತ್ತಿಲ್ಲವ, ನಾನು ಆ ಕಡೆ ಹೋಗೇ ಇಲ್ಲಲ್ಲ. ಅವ್ಯಾರ ನಿಮ್ ಫ್ರೆಂಡ್ ಇದ್ನಲ್ಲ, ಅವ್ನ್ ವಿಚಾರ್ಸ್ ಫೋನ್ ಮಾಡಿ ಕೆಲಸ ಬಿಟ್ಟು ಹೋಗ್ಯಾಳ ಅಂತಂದ್ರೆ ಬೇಕಾದ್ರೆ ಅಲ್ಲೇ ಸೇರವಂತೆ. ಅದಕ್ಕೇನಿಲ್ಲ, ಗೊತ್ತಿರೋ ಆಫೀಸಿಗೆ ಗೊತ್ತಿರೋ ಸೇರೋಣ, ಕೆಲಸ ಸಿಗಕ್ಕೆ ಇನ್ನೂ ಸುಲಭ ಆಕತಿ. ಏನ ಅಲ್ಲಿ ಒಂದು ಮಾತು ವಿಚಾರಿಸ್ ನೋಡು. ಓ ಹೌದಲ್ಲಪ್ಪ, ಹಾಗೆ ಮಾಡ್ತೀನಿ. ವಿನೋದಕ್ಕೆ ಫೋನ್ ಮಾಡ್ತೀನಿ. ಈಗಿನ ಮಕ್ಕಳಿಗೆ ಕೆಲಸ ಸಿಗೋ ಮಟನೂ ತಾಳ್ಮೆ ಇರಲ್ಲ ನೋಡು. ಕೆಲಸ ಸಿಕ್ಕಿಲ್ಲ ಅಂತೇಳಿ ಒಂಥರ ಮಾನಸಿಕ ಆದಂಗೆ ಆಗ್ಬಿಡ್ತಾವ. ಪುರ್ಸತ್ತೇ ಇಲ್ಲ ಜನ್ಮಕ್ಕೆ. ಅಲ್ಲ ಒಂದು ಟೈಮ್ ಅಂತ ಬೇಡ, ಏನಿಲ್ಲ, ಎತ್ತಿಲ್ಲ. ಅಯ್ಯೋ ದೇವ್ರೆ, ಹೇಳಿದ ಮಾತನ್ನು ಕೇಳಂಗಿಲ್ಲ ಹುಡುಗರು. ಅದೇನೋ ಸರಿ. ಸದ್ಯಕ್ಕೆ ಮನೆ ನಡ್ಸಕ್ಕೆ ಏನೂ ತ್ರಾಸಿಲ್ಲಪ್ಪ ಅಂತ ಹೇಳಿ ಸಾಕತ್ತ. ಮತ್ತು ಕೆಲಸ ಸಿಕ್ಕಿಲ್ಲ ಅಂತ ಗಾಬರಿ ಆಗೋದ್ರಾಗ ಅದನ್ನ. ನಿಮ್ದೊಂದು ಆ ಪೆನ್ಷನ್ ಇದ್ರದ್ದು ರೊಕ್ಕ ಬರಕ್ಕೆ ಹೋಗಿ ಎಷ್ಟೋ ಅನುಕೂಲ ರೀ. ಇಲ್ಲ ಅಂದರೆ ಭಾರಿ ಕಷ್ಟ ಆಕಿತ್ತು ನಮಗೆ. ಕರೆನ ಏನಾಗಲ್ಲ ಬಿಡು, ನಡ್ಸ. ಮಗ ಕಣ್ಣೆದ್ರಿಗಿರ್ತಾನಲ್ಲ ಅನ್ನೋದು ಒಂದೇ ಖುಷಿ. ಅವ್ವ, ನನ್ನ ಪರೀಕ್ಷೆ ಪಾಸ್ ಆತ್ ಬೇ. ಹೌದಾ? ಯಪ್ಪ ದೇವ್ರ ದೊಡ್ಡವ ಕೈ ಬಿಡ್ಲಿಲ್ಲ. ಅಷ್ಟು ಹಾಕೊಂಡ ರೊಕ್ಕ ಕೊಟ್ಟು ಹಾಕಿ ಓದಿಸಿದ್ದಕ್ಕೂ ಒಳ್ಳೇದಾತಪ್ಪ. ಹ್ಞೂ ಬೇವಾ, ದೇವ್ರ ದೊಡ್ಡವ, ಎಲ್ಲ ನಿಮ್ಮ ಆಶೀರ್ವಾದ. ನಮ್ಮ ಆಶೀರ್ವಾದ ಏನು? ಕಷ್ಟಪಟ್ಟು ಹೌದನ್ನಂಗ ಓದಿ, ಹಗಲನ್ನಂಗಲ್ಲ ರಾತ್ರಿನಂಗಲ್ಲ ನಿದ್ದಿಗೆಟ್ಟು ಕಣ್ಣಾಗ ಎಣ್ಣೆ ಬಿಟ್ಕೊಂಡು ಆ ಪರಿ ಓದಿಯಪ್ಪ ನನ್ನ ಮಗನೇ. ಯಾರು ಕುಟ್ಟು ದೋಸ್ತರ ಜೋಡಿ ಅಲ್ಲಿ ಯಾಕೆ ಹೋಗಿದ್ದಿಲ್ಲ, ಯಾವುದೊಂದು ಮನರಂಜನೆ ಇಲ್ಲ, ಏನಿಲ್ಲ. ನೀನಾತು, ನಿನ್ನ ಕ್ವಾಣೆ ಆತು, ನಿನ್ನ ಓದಾತು, ನಿನ್ನ ಕಾಲೇಜ್ ಆತು, ಹಂಗಿದ್ದಾವ ನೀನು. ಮತ್ತೆ ದೇವ್ರು ನಿನಗೆ ಒಳ್ಳೇದು ಮಾಡ್ಲಾರ್ದ ಇನ್ಯಾರಿಗೆ ಮಾಡ್ತಾನಲ್ಲ? ಹೌದು, ನನ್ನ ಮಗ ಹಿಂದಕ್ಕೊಮ್ಮೆ ಆ ಇಸ್ಪಿಟ ಆಡಿ ಅಷ್ಟು ರೊಕ್ಕ ಹಾಳು ಮಾಡಿ ಬಂದನಲ್ಲ, ಭಾಳ ಹೆದರಿದ್ದೆ ನಾನು. ನನ್ನ ಮಗ ಕೈ ತಪ್ಪೇ ಹೋದ, ಎಂಥ ಕೆಲಸ ಮಾಡಿಬಿಟ್ಟ ಅಂತೇಳಿ ಭಾಳ ನೊಂದ್ಕೊಂಡಿದ್ದೆ. ಆದರೆ ನನ್ನ ಮಗ ಅದನ್ನು ಸುಳ್ಳು ಮಾಡಿಸಿ, ಇಲ್ಲಪ್ಪ ನಾನು ಓದ್ತೇನೆ ಅಂತ ಓದಿದ್ನಲ್ಲ, ಭಾಳ ಖುಷಿ ಆಯ್ತು. ಅಪ್ಪ, ನೆಕ್ಸ್ಟ್ ನಾನು ಹೈಯರ್ ಸ್ಟಡಿಗೆ ಅಂದರೆ ನಾನು ಅಮೇರಿಕಕ್ಕೆ ಹೋಗ್ಬೇಕಂತ ಆಸೆ ಪಡಾತೀನಪ್ಪ. ಅವ ನನಗೆ ಅಮೇರಿಕಕ್ಕೆ ಹೋಗ್ಬೇಕು ಅಂತ ಆಸೆ ಐತವ. ಹೋಗಿ ಬಾರಪ್ಪ, ಅಮೇರಿಕದಾಗ ಓದಿದ್ರೆ ನಾ ಏನು ಬ್ಯಾಡ ಅಂತೇನ? ಇರಿ, ಅವೇನ ಅಮೇರಿಕದಾಗ ಓದ್ತಾನಂತೆ, ಅಲ್ಲಿ ಹೋಗಿ ಬರ್ತಾನಂತೆ. ಪಾಪ ಹುಡುಗಿ ಎಲ್ಲೆಲ್ಲಿ ಹೋಗಿಲ್ಲ ಬಿಟ್ಟಿಲ್ಲ. ಅವ್ನು ಬಸ್ಸಿಗೆ ರೊಕ್ಕ ಕೊಡ್ರಿ. ಅವ ಅದು ಬಸ್ಸಿಗೆ ಹೋಗೋದಲ್ಲ, ಫ್ಲೈಟಿಗೆ ಹೋಗೋದದು. ಪ್ಲೇಟಾ? ಯಾವ ಪ್ಲೇಟೇಪ? ನಿಮ್ಗೆ ಅದು ಗೊತ್ತಾಗಲ್ಲ. ಇಮಾನ್ದಾಗ ಹೋಗುದು. ಮಾಂದಾಗ ಅದೇ ಇಮಾನ್ ಸೌಂಡ್ ಬರತ್ಲೆ ಹೊರಗೋಡೆಗೆ ನೋಡ್ತೇವಲ್ಲ ನಾವು, ಅಲ್ಲಿ ಆಕಾಶದಾಗ ಹಾರ್ತೈತಲ್ಲ, ಅದ್ರಾಗ ಹೋಗದ? ಅಯ್ಯೋ ನನ್ನ ಮಗನೇ, ಅಲ್ಲಿ ಹೋಗ್ತೀಯಲ್ಲ ನೀನು, ಅದ್ರಾಗ ಹೋಗ್ಬಿಡ್ತೀಯ. ಆಗ್ಲಪ್ಪ, ಯಾರ್ಯಾರಿಗೆ ಏನೇನು ಅದೃಷ್ಟ ಆಯ್ತೋ ಅದನ್ನ ಮಾಡ್ರಿ, ಯಾರು ಬೇಡ ಅಂತಾರ? ಏನ್ರಿ ಅದಕ್ಕೆ ಏಟ್ ರೊಕ್ಕ ಕೊಡ್ರಿ, ಹೋಗಿ ಬರ್ಲಿ. ಹಂಗಲ್ಲವ, ಅದು ವೀಸಾ ಪಾಸ್ಪೋರ್ಟ್ ಎಲ್ಲ ಮಾಡಿಸ್ಕೋಬೇಕಾಕತಿ. ಅದೆಲ್ಲ ನಾನು ಮಾಡಿಸ್ಕೋತೇನೆ. ಅದೆಲ್ಲ ಪಾಪ ನಿಮ್ಗೆ ಹೇಳಿದ್ರು ಗೊತ್ತಾಗಲ್ಲ, ನಾನು ಹೇಳೋದು. ಆದ್ರೆ ನನಗೆ ಅಲ್ಲಿ ಓದ್ಬೇಕು ಅಂತ ಆಸೆ. ನಾನು ಅಲ್ಲಿ ಬರೀ ಹೋಗಿ 1 ವರ್ಷ ಕಷ್ಟಪಟ್ಟರೆ ಸಾಕು, ನನಗೆ ಅಂತ ಎಂತೆಂಥ ಜಾಬ್ ಆಫರ್ಸ್ ಬರ್ತಾವ ಗೊತ್ತಾ? ಯಪ್ಪ, ಏನೇನು ಹೇಳ್ತೀಯ ನನಗಂತೂ ತಿಳಿವಲ್ತ. ಕೆಲ್ಸದ ಆಫರ್ಸ್ ನನಗೋಸ್ಕರ ಎಂತೆಂಥವು ಬರ್ತಾವ ಗೊತ್ತಾ ಅಂದೆ. ಹೌದಾ? ಅಲ್ಲಿ ಹೋಗಿ ಇದು ಮಾಡಿದ್ರೆ ಬರ್ತಾವ, ಯಾಕೆ ಇಲ್ಲಿ ಇದು ಮಾಡಿದ್ರೆ ಬರಲ್ಲನ? ಇಲ್ಲೂ ಬರ್ತತವ, ಆದ್ರೆ ನಂಗೆ ಅಲ್ಲಿ ಹೋಗಿ ಬರಬೇಕು ಅಂತ ಆಸೆ. 1 ವರ್ಷ ಅಂದರೆ ನಾನು ಬ್ಯಾಂಕ್ ಸಂಬಂಧಪಟ್ಟಂಗೆ ಒಂದು ಎಕ್ಸಾಮ್ ಕಟ್ಟಿದ್ದೆ, ಆ ಎಕ್ಸಾಮ್ಗೂ ಅಲ್ಲಿ ಬರಿಬೋದು ಅಂತ ಹೇಳಾರ. ಸೊ ಅದಕ್ಕೆ ನಾನು ಎಕ್ಸಾಮ್ ಬರ್ದು ಪಾಸ್ ಆಗ್ಯಾನಲ್ಲ, ಅಲ್ಲಿ ಹೋಗಿ ಒಂದು 3 ತಿಂಗಳು 1 ವರ್ಷ ಅಟ್ಲೀಸ್ಟ್ ಇರಲೇಬೇಕಾಕತಿ. ಏನೇನು ಹೇಳ್ತೀಯಪ್ಪ ನನಗಂತೂ ತಿಳಿವಲ್ದು. ಒಟ್ಟು ನಿನ್ಗೆ ಒಳ್ಳೇದಾದ್ರೆ ಅಷ್ಟೇ ಸಾಕು. ಏನ್ರಿ ಅದು ಏನು ನೋಡ್ರಿ, ಅದು ಏನು ಖರ್ಚಾಕತಿ ಅದೊಂದು ವ್ಯವಸ್ಥೆ ಮಾಡಿಕೊಡ್ರಿ, ಪಾಪ ಹೋಗಿ ಬರಲಿ. ಅಪ್ಪ, ಬೇಜಾರು ಮಾಡ್ಕೋಬೇಡ್ರಿ. ನಿಮ್ಮ ಹತ್ರ ದುಡ್ಡಿಲ್ಲ ಅಂತ ಗೊತ್ತಿದ್ರು ನಾನು ಇದನ್ನೆಲ್ಲ ಬಾಯ್ಬಿಟ್ಟು ಕೇಳ್ತಾ ಇದ್ದೀನಿ. ನಿಮಗೆ ಬೇಜಾರಾಕೈತೋ ಏನೋ, ನನ್ನ ಮಗ ಎಷ್ಟು ಕಷ್ಟ ಕೊಡ್ತಾನೆ ನನಗಂತೇಳಿ. ಅಪ್ಪ, ನಾನು ಕೆಲ್ಸಕ್ಕೆ ಹೋಗ್ಕೊಂತ ಓದ್ಬೋದು, ಆದರೆ
ನಂಗೆ ಅಷ್ಟೊಂದು ಲಕ್ಷ್ಯ ಕೊಡೋಕ್ಕಾಗಲ್ಲಪ್ಪ. ಫಸ್ಟು ನಾನು ಓದಬೇಕು. ನಾನು ಓದಿ ದುಡಿಯೋಕ್ಕೆ ಶುರು ಮಾಡಿದ ಮೇಲಪ್ಪ ಇದು ಸಾಲಗಳನ್ನೆಲ್ಲ ತೀರಿಸಿ ನಿನ್ನ ಅವನ್ನ ರಾಣಿಗತೆ ರಾಜನ ಗತೆ ಇಟ್ಕೋತೀನಪ್ಪ. ನನಗೋಸ್ಕರ ಸ್ವಲ್ಪ ದುಡ್ಡು ಎಲ್ಲಾದರೂ ಸಾಲ ಮಾಡಾದರೂ ಕೊಡ್ರಿಯಪ್ಪ. ಅಲ್ಲಪ್ಪ ಈಗ ನೀನಿಷ್ಟು ಓದೋಕ್ಕೆ ಒಂದು ಸ್ವಲ್ಪ ಮಾಡ್ಕೊಂಡಿನ ಸಾಲ ಪೂರ್ತಿ ಏನು ಸಾಲನೇ ಅಲ್ಲ, ಆದರೆ ಈಗ ಮತ್ತೆ ಪ್ಲೀಸಪ್ಪ ಎಲ್ಲಾದರೂ ಪ್ರಯತ್ನ ಮಾಡಿರಿ. ನನಗೆ ಓದ್ಬೇಕಂತ ಭಾಳ ಆಸೆ ಐತಿ. ನಾನು ಅಂದ್ಕೊಂಡಿದ್ದು ಆಗ್ಬೇಕು. ಅದಕ್ಕೆ ನಂಗೆ ಈಗ ಸದ್ಯಕ್ಕೆ ದುಡ್ಡಿನ ಅವಶ್ಯಕತೆ ಐತಿ. ಹೆಂಗಾದರೂ ಮಾಡಿ ವ್ಯವಸ್ಥೆ ಮಾಡಿಕೊಡ್ರಿಪ್ಪ. ರೀ ಕಷ್ಟನ ಸುಖನ ನನ್ನ ಕಡೆ ಒಂದಿಷ್ಟು ಬಂಗಾರ ಅದಾವು, ಅವು ಒಟ್ಟು ಮಾರೇ ಬಿಡ್ರಿ ಮಗನಕ್ಕಿಂತ ಹೆಚ್ಚನ. ಆಮೇಲೆ ಅವನು ದುಡಿಯಾಕತ್ಮೇಲೆ ಅಂತ ಬಂಗಾರ ಎಷ್ಟು ಬೇಕಾದ್ರೂ ತೊಗೋಬೋದು. ಏನಂತೀರಿ? ನಾನು ಮಾಡಿಸ್ಕೊಡ್ತೀನಿ. ಎಂತ ಬೇಕಂತ ಬಂಗಾರ ನಾನು ಮಾಡಿಸ್ಕೊಡ್ತೀನಿ. ನಾನು ಅಂದ್ಕೊಂಡಿದ್ದು ಆಗಕ್ಕೆ ನನಗೊಂದು ಅವಕಾಶ ಕೊಡ್ರಿ. ಇಷ್ಟು ಕೇಳ್ತಾ ಅದನ್ನ ಮಾಡ್ರಿ. ಸರಿ ಆಯ್ತಪ್ಪ, ಬಂಗಾರ ಒಟ್ಟಿಸ್ಕೋತೀನಿ, ಆಮೇಲೆ ಹೊರಗಿಂದ ರೊಕ್ಕನೂ ತರ್ತೀನಿ. ನೋಡೋಣ, ಆದರೆ ಮರಿಬೇಡಪ್ಪ. ಏನು ಚಿಂತೆನ ಮಾಡಬೇಡ್ರಿ. ನೀವೇ ಅಂತೀರಿ ಯಾವಾಗ ನೋಡ್ರಿ. ನೀವೇನು ತಲೆನೇ ಕೆಡಿಸ್ಕೋಬೇಡ್ರಿ. ಒಟ್ನಾಗ ಇದೈತಲ್ಲ, ನಾನು ಇದು ನಿಮ್ಮ ಜವಾಬ್ದಾರಿ ನಂದು. ಆಯ್ತಪ್ಪ, ಇಷ್ಟು ಭರವಸೆ ಕೊಟ್ಟೆ ಅಂದ್ರೆ ನಮ್ಗೆ ಎಷ್ಟೋ ಧೈರ್ಯ ಬಂತು. ಆಯ್ತು, ಹಾಗೆ ಮಾಡ್ರಿ. ಸರಿಯಪ್ಪ ನಾ ಒಂಚೂರು ನನ್ನ ದೋಸ್ತನ ಭೇಟಿಯಾಗೋದೈತಿ, ಹೋಗಿ ಬರ್ತೇನೆ. ಆಯ್ತು, ಹೋಗ್ಬಾರಪ್ಪ. ಹಂಗೆ ಎಷ್ಟ ರೊಕ್ಕ ಅಂದಿಲ್ಲ, ಅದು ಎಷ್ಟು ಏನು ಎಷ್ಟು ಬೇಕಾಗ್ಬೋದು ಎಲ್ಲ ಒಂಚೂರು ಮಾಹಿತಿ ತಿಳ್ಕೊಂಡು ಬಾರಪ್ಪ. ಏನು ಎಷ್ಟು ಅಂತ ಗೊತ್ತಿಲ್ಲದ ನಾನಾರ ಏನು ಮಾಡಲಿ ಅದಕ್ಕೆ. ಹ್ಞೂನಪ್ಪ, ನಾನು ನಮ್ಮ ಸರ್ನ ಭೇಟಿಯಾಗಿ ಬರ್ತೀನಿ. ನಮ್ಮ ಸರ್ ಕಡೆ ಮಾತಾಡಿ ಅವ್ರು ಏನು ಹೇಳ್ತಾರೆ ಕೇಳ್ಕೊಂಡು ಬಂದು ನಾನು ನಿಮ್ಗೆ ಹೇಳ್ತೇನಪ್ಪ. ಏನು ನಮ್ಮ ಸರ್ ನನ್ನ ಮಾರ್ಗದರ್ಶನ ಚಲೋ ಕೊಟ್ಟರು. ಅವ್ರು ಹೇಳ್ದಂಗೆ ಓದಿ ಅವ್ರು ಹೇಳ್ದಂಗೆ ನಾನೆಲ್ಲ ಫಾಲೋ ಮಾಡಿದ್ದಕ್ಕೆ ಇಷ್ಟೊಂದು ಒಳ್ಳೆ ಮಾರ್ಕ್ಸ್ ತೆಗೆದು ನಾನು ಪಾಸ್ ಆಗೋಕ್ಕೆ ಸಾಧ್ಯ ಆಯ್ತು. ಅದಕ್ಕೆ ಅವ್ರನ್ನ ಒಂದು ಮಾತು ಕೇಳಿನೇ ನಾನು ನಿಮ್ಮ ಹತ್ರ ಹೇಳ್ತೇನೆ. ಆಯ್ತು ಆಯ್ತಪ್ಪ, ಹಾಗೆ ಮಾಡ. ನನ್ನ ಮಗ ನನ್ನ ಹೆಸರು ಉಳಿಸಿದ. ಹ್ಞೂನ್ರಿ, ಇಡೇ ನಮ್ಮೂರಾಗ ಯಾರು ಅದಾರ್ರಿ ಅವನಷ್ಟ ಯಾರು ಮಾಡ್ತಾ ಇದಾರೆ ಹೇಳ್ರಿ. ಅಮೇರಿಕಕ್ಕೆ ಹೋಗ್ತೀನಿ ಅಂತಾನಲ್ರಿ. ಯಪ್ಪ, ಕನಸ್ನ್ಯಾಗೂ ಕಂಡಿಲ್ಲ ಅದು ಹೆಂಗೈತೆ ಅಂತ ನನಗೆ ಗೊತ್ತೂ ಇಲ್ಲ. ನಮ್ಮ ಮಗ ಏನ ನಮ್ಮ ವಂಶಕ್ಕೆ ಕೀರ್ತಿ ತಂದ. ಓದ್ಲಿ. ಹ್ಞೂನ್ರಿ, ಬಂಗಾರದಂಥ ಮಗನ ಇರೋ ಹೊತ್ನ್ಯಾಗ ಬಂಗಾರ ಎದಕ್ರಿ? ಎಲ್ಲ ತೊಗೊಂಡು ಮಾರಿ ಏನು ಅವ್ನ ರೊಕ್ಕದ್ದು ಇದು ಮಾಡ್ರಿ. ಅದೇನ ಆತ್ಲಿ, ನಮಗೂ ಎದಿ ಉದ್ದ ಬೆಳೆದ ಮಗಳದಾಳ. ಆಕೆಗೂ ಬೇಕಲ್ಲ. ಎಲ್ಲ ಮಗ್ಗ ಖರ್ಚು ಮಾಡಿ ನಾಳೆ ಮಗಳು ಅನ್ಬಾರ್ದು ನೋಡು. ನೀವು ನನಗೋಸ್ಕರ ಏನು ಮಾಡಿರಿ, ಎಲ್ಲ ನಿಮ್ಮ ಮಗಳಿಗೆ ಮಗ್ಗ ಕೊಟ್ರಿ, ನನಗೇನು ಕೊಟ್ಟಿರಿ ಅಂತ ನಾಳೆ ಆಕಿ ಅಂದ್ರೆ ಇನ್ನು ಸಣ್ಣಕ್ಕದ ತಗೋರಿ. ಆಕೇನಂತಾಳ, ಆಕೆ ಹೆಚ್ಚಿಂದ ಓದು ಹೊತ್ನ್ಯಾಗ ಮತ್ತೆ ನೋಡೋಣಂತೆ. ಏನು ಇಷ್ಟೆಲ್ಲ ಓದ್ತಾ ಇದಾರ ಅಂದಾಗ ರೊಕ್ಕ ಖರ್ಚಾಗೋದು ಸಾಧಾರಣ. ನೋಡೋಣ, ಆಕೇನು ಹಂಗೆ ಅನ್ನಂಗಿಲ್ಲ. ಆಕೆಗಿಂತ ಇನ್ನೂ ಅವನ ಚುರುಕದಾನ ಓದೋದ್ರೊಳಗೆ. ಆಕೇನು ಹಂಗೆ ಅನ್ನಂಗಿಲ್ಲ ತಗೋರಿ. ಆಯ್ತು.